ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ನೋಡುತ್ತಿರುವುದು ಗುರ್ಮೆಟ್ಕಲ್ಲಿಂದ ಕಾಕಲವರೆಗೂ ಹೋಗುವಂಥ ರಸ್ತೆ. ಈ ರಸ್ತೆ ಅತ್ಯಂತ ಪ್ರಮುಖ ರಸ್ತೆ ಆಗಿದ್ದು, ಈ ರಸ್ತೆ ಗುರ್ಮೆಟ್ಕಲ್ಲಿಂದ ಸೇಡಂ ತಾಲೂಕಕ್ಕೆ ಸಂಪರ್ಕಿಸುವಂಥ ಒಂದು ರಸ್ತೆ ಆಗಿದೆ. ಆದರೆ ಈ ರಸ್ತೆ ಸುಮಾರು ದಿವಸಗಳಿಂದ ಸಂಪೂರ್ಣ ಹಾಳಾಗಿದ್ದು, ಎಲ್ಲಿ ನೋಡಿದ್ರಲ್ಲೂ ತೆಗ್ಗು ಗುಂಡಿಗಳು ಬಿದ್ದಿವೆ. ಈ ತೆಗ್ಗು ಗುಂಡಿಗಳಲ್ಲಿ ಅನೇಕ ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಮೊನ್ನೆ ದಿನ ಅಂತೂ ಒಬ್ಬ ವ್ಯಕ್ತಿ ಬಸ್ಸಿಗೆ ಸೈಡ್ ಬಿಡ್ಲಕ್ಕೆ ಹೋಗಿ ಕಂಟ್ರೋಲ್ ತಪ್ಪಿ ಬಸ್ಸಿಗೆ ಗುದ್ದಿ ಸತ್ತೋಗಿದ್ದಾನೆ. ಅವ್ನು ನೋಡ್ರಿ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿವೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸುಮಾರು ತಿಪ್ಪಡಪಲ್ಲಿವರೆಗೆ ಈ ರಸ್ತೆ ಸಂಪೂರ್ಣ ಹಾಳಾಗಿದೆ. ಯಾವುದೇ ಕಾರಣಕ್ಕೂ ಗಾಡಿಗಳು ನಡ್ಸ್ಲಕ್ಕ ಹರಸಾಹಸ ಪಡಬೇಕಾಗ್ಯದ. ಈಗ ಮಳೆಗಾಲ ಬೇರೆ, ಈ ತೆಗ್ಗುಗಳಲ್ಲಿ ನೀರು ನಿಂತರೆ ಗುರ್ಮೆಟ್ಕಲ್ನಿಂದ ಸಿದ್ದಾಪುರವರೆಗೆ ಉತ್ತಮ ಡಾಂಬರ ಪ್ರಾಣ ಹೋಗಬೇಕಾಗಿ ಅಪಾಯ ಇದೆ. ದಯವಿಟ್ಟು ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಶಾಸಕರುಗಳಾಗಲಿ ಉಳಿದಂಥವರು ಯಾರಾದರೂ ಆದಷ್ಟು ಬೇಗ ಈ ರಸ್ತೆ ಕಡೆ ಗಮನ ಕೊಟ್ಟು ಹೇಗಾದರೂ ಮಾಡಿ 6-7 ಕಿಲೋಮೀಟ್ರ್ ರಸ್ತೆಯನ್ನು ಡಾಂಬರ್ ರಸ್ತೆಯನ್ನಾಗಿ ಪುನರ್ನಿರ್ಮಿಸಿ ವಾಹನ ಸವಾರರಿಗೆ ಹೋಗಿ ಬರಲು ಅನುಕೂಲ ಮಾಡಿಕೊಡಬೇಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುತ್ತೇನೆ.